ಚಿತ್ರ ಮತ್ತು ದುರಂಧರ್ 2 ಒಂದೇ ದಿನ ಬರ್ತಾ ಇದ್ವು. ಆದ್ರೆ ಇದೀಗ ಟಾಕ್ಸಿಕ್ ಚಿತ್ರದ ರಿಲೀಸ್ ಮುಂದೆ ಹೋಗಿದೆ. ಹಾಗಾಗಿ ದುರಂಧರ್ 2 ಚಿತ್ರವು ಮುಂದೆ ಹೋಗುತ್ತಾ? ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರದ ರಿಲೀಸ್ ಮುಂದೆ ಹೋಗಿದೆ. ಇದೇನೋ ಮುಂದೆ ಹೋಗಿದೆ, ಅದಕ್ಕೆ ಇರೋ ಕಾರಣ ಏನು ಅನ್ನೋದು ತಿಳಿದಿದೆ. ಆದ್ರೆ ದುರಂಧರ್ 2 ಚಿತ್ರವು ಇದೇ ಕಾರಣಕ್ಕೇನೆ ಮುಂದಕ್ಕೆ ಹೋಗುತ್ತಾ? ಈ ಒಂದು ಪ್ರಶ್ನೆ ಸದ್ಯದ ಮಟ್ಟಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಆದ್ರೆ ಇದಕ್ಕೆ ಉತ್ತರ ಕೂಡ ಇದೆ. ಅದೇನು ಅನ್ನೋದು ತಿಳಿಸ್ತೀನಿ. ರಣವೀರ್ ಸಿಂಗ್ ಅಭಿನಯದ ದುರಂಧರ್ 2 ಚಿತ್ರ ರಿಲೀಸ್ ಮುಂದೆ ಹೋಗುತ್ತಾ ಅಥವಾ ಈಗಾಗಲೇ ಅನೌನ್ಸ್ ಆದಂತೆ ಮಾರ್ಚ್ 19ಕ್ಕೇನೆ ರಿಲೀಸ್ ಆಗತ್ತಾ? ಈ ಒಂದು ಪ್ರಶ್ನೆ ಹುಟ್ಟಲು ಕಾರಣ ಇದೆ. ಆ ಕಾರಣದ ಹೆಸರು ಟಾಕ್ಸಿಕ್ ಚಿತ್ರ ಅಂತಲೇ ಹೇಳ್ಬೋದು. ಈ ಚಿತ್ರದ ರಿಲೀಸ್ ಮುಂದಕ್ಕೆ ಹೋಗಿದೆ. ಮಾರ್ಚ್ 19ರ ಬದಲು ಜೂನ್ 4ರಂದು ರಿಲೀಸ್ ಆಗ್ತಿದೆ. ಈ ಒಂದು ಡೇಟ್ ಅನ್ನ ಅಧಿಕೃತವಾಗಿಯೇ ಸಿನಿಮಾ ತಂಡ ಹೇಳ್ಕೊಂಡಿದೆ. ದುರಂಧರ್ 2 ರಿಲೀಸ್ ಮುಂದೆ ಹೋಗಿಲ್ಲ. ಬಾಲಿವುಡ್ನ ದುರಂಧರ್ 2 ಚಿತ್ರದ ರಿಲೀಸ್ ಮುಂದಕ್ಕೆ ಹೋಗೋದೂ ಇಲ್ಲ. ಇದು ಈ ಮೊದಲೇ ಹೇಳಿದ ದಿನವೇ ರಿಲೀಸ್ ಆಗ್ತಿದೆ. ಮಾರ್ಚ್ 19ರಂದು ಈ ಸಿನಿಮಾ ರಿಲೀಸ್ ಆಗ್ತಿದೆ. ಇದರಲ್ಲಿ ಏನು ಬದಲಾವಣೆ ಇಲ್ವೇ ಇಲ್ಲ. ಈ ಚಿತ್ರ ಯಾವುದೇ ಕಾಂಪಿಟೇಷನ್ ಇಲ್ಲದೆ ರಿಲೀಸ್ ಆಗ್ತಿದೆ. ಯಾವುದೇ ಬಾಕ್ಸ್ ಆಫೀಸ್ ಕ್ಲಾಶ್ ಕೂಡ ಈ ಚಿತ್ರಕ್ಕೆ ಇಲ್ಲ ಅಂತಲೇ ಹೇಳ್ಬೋದು. ಈ ವಿಚಾರವಾಗಿ ಬಾಲಿವುಡ್ನ ಟ್ರೇಡ್ ವಿಶ್ಲೇಷಕ ತರುಣ್ ಆದರ್ಶ್ ಈಗೊಂದು ಪೋಸ್ಟ್ ಹಾಕಿದ್ದಾರೆ. ಅದು ಈ ರೀತಿ ಇದೆ: ಟಾಕ್ಸಿಕ್ ಚಿತ್ರದ ರಿಲೀಸ್ ಮುಂದಕ್ಕೆ ಹೋಗಿದೆ. ಇದೀಗ ದುರಂಧರ್ 2 ಚಿತ್ರ ಒಂದೇ ಮಾರ್ಚ್ 19ಕ್ಕೆ ರಿಲೀಸ್ ಆಗ್ತಿದೆ ಅನ್ನೋದೇ ಈ ಸಾಲುಗಳ ಅರ್ಥವಾಗಿದೆ. ಮಾರ್ಚ್ 19ಕ್ಕೆ ದುರಂಧರ್ 2 ಚಿತ್ರ ಒಂದೇ ರಿಲೀಸ್ ಆಗ್ತಿದೆ. ಡೈರೆಕ್ಟರ್ ಆದಿತ್ಯ ದರ್ ಈ ಚಿತ್ರವನ್ನ ಡೈರೆಕ್ಟ್ ಮಾಡಿದ್ದಾರೆ. ಇವರ ಪತ್ನಿ ನಟಿ ಯಾಮಿ ಗೌತಮ್ ಈ ಚಿತ್ರವನ್ನ ನೋಡಿದ್ದಾರೆ. ಈ ಸಲ ಈ ಚಿತ್ರ ನಿಮ್ಮನ್ನ ಎಮೋಷನಲ್ ಮಾಡುತ್ತದೆ ಅಂತಲೂ ಹೇಳಿದ್ದಾರೆ. ಅಷ್ಟೇ ರೋಚಕ ಅನಿಸೋ ಆಕ್ಷನ್ಗಳು ಈ ಚಿತ್ರದಲ್ಲಿದೆ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ದುರಂಧರ್ 1 ಚಿತ್ರ ಸೂಪರ್ ಹಿಟ್ ಆಗಿದೆ. ಸೋಲನ್ನೇ ಕಂಡಿದ್ದ ಬಾಲಿವುಡ್ಗೆ ಈ ಚಿತ್ರ ಹೊಸ ಉತ್ಸಾಹ ತುಂಬಿತ್ತು. 1000 ಕೋಟಿ ಕ್ಲಬ್ ಕೂಡ ಈ ಚಿತ್ರ ಸೇರಿತ್ತು. ಇಂತಹ ಒಂದು ಹಿಟ್ ಆಗಿರೋ ಈ ಚಿತ್ರದ ಮುಂದುವರೆದ ಭಾಗವೇ ಈ ದುರಂಧರ್ 2 ಚಿತ್ರ ಆಗಿದೆ. ಈ ಸಿನಿಮಾ ಯಾವ ರೀತಿ ಹೋಗುತ್ತದೆ ಅನ್ನೋ ಪ್ರಶ್ನೆನೂ ಇದೆ. ಅಷ್ಟೇ ಕುತೂಹಲವೂ ಇದೆ ಅಂತ ಹೇಳಬಹುದು.